ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ECI SMSG ಅಂತ ಇಲ್ಲಿ ECI ಇಂದ ಅಂದ್ರೆ ಎಲೆಕ್ಷನ್ ಕಮಿಷನ್ ಇಂದ ಮೆಸೇಜ್ ಬಂದಿದೆ. ಈಸ್ ಯುವರ್ ನೇಮ್ ಆನ್ ದಿ ಎಲೆಕ್ಟ್ರಲ್ ರೋಲ್, ಚೆಕ್ ನೌ ಆನ್ ECI ನೆಟ್ ಅಂತ. ಸ್ಟೇ ಇನ್ಫಾರ್ಮ್ಡ್, ಅಕ್ಸೆಸ್ ಎಸೆನ್ಷಿಯಲ್ ಸಿಟಿಸನ್ ಸರ್ವಿಸಸ್ ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ಯುವರ್ ಡೆಮೋಕ್ರಸಿ. ಡೌನ್ಲೋಡ್ ದಿ ECI ನೆಟ್ ಆಪ್ ನೌ ಫ್ರಮ್ ದಿ ಗೂಗಲ್ ಪ್ಲೇ ಸ್ಟೋರ್ ಆರ್ ಆಪ್ ಸ್ಟೋರ್ ಅಂತ ಇದೆ. ಓಕೆ, ಸೊ ಇದು ಎಲೆಕ್ಷನ್ ಕಮಿಷನ್ ಇಂದ ಅಫಿಷಿಯಲ್ ಮೆಸೇಜ್ ಬಂದಿದೆ ಎಲ್ಲರಿಗೂ. ಏನಂದ್ರೆ ಈಗ ಆಲ್ರೆಡಿ SIR ಮುಗ್ದಿದೆ. SIR ಮುಗ್ದು ಮತದಾರರ ಕರಡು ಪ್ರತಿ ಅಂದ್ರೆ ಡ್ರಾಫ್ಟ್ ಕೂಡ ರಿಲೀಸ್ ಆಗಿದೆ 2026. ಈಗ ನಿಮ್ಮ ನೇಮ್ ವೋಟರ್ ಲಿಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಈ ಮೆಸೇಜ್ ಬಂದಿದೆ. ಸೊ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದ್ರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಅದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಆದ್ಮೇಲೆ ನೀವು ನಿಮ್ಮ ಮೊಬೈಲ್ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ECI ನೆಟ್ ಅಂತ ನೀವು ಇಲ್ಲಿ ಬ್ರೌಸ್ ಮಾಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ. ಸೊ ಬ್ರೌಸ್ ಮಾಡಿದ ನಂತರ ನೋಡಿ ECI ನೆಟ್ ಅಂತ ಬರುತ್ತೆ. ಇದು ಆಲ್ರೆಡಿ ನನ್ನ ಮೊಬೈಲ್ ಇನ್ಸ್ಟಾಲ್ ಆಗಿದೆ. ನೀವು ಇನ್ಸ್ಟಾಲ್ ಆಗಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇದಕ್ಕೆ ನೀವು ರಿಜಿಸ್ಟರ್ ಆಗೋ ಅವಶ್ಯಕತೆ ಏನು ಕೂಡ ಇಲ್ಲ. ಜಸ್ಟ್ ಇದು ಓಪನ್ ಆದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಥರ್ಡ್ ರೋ ಅಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದ ನಂತರ ನಿಮ್ಮ ವೋಟರ್ ID ಮೇಲೆ ಎಪಿಕ್ ನಂಬರ್ ಇರುತ್ತೆ. ಸೊ ಎಪಿಕ್ ನಂಬರ್ ಅನ್ನ ನೀವು ಇಲ್ಲಿ ಹಾಕೊಂಡು ಎಪಿಕ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನಿಮ್ಮ ಲಿಸ್ಟ್ ಅಂದ್ರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನಿಮ್ಮ ಡೀಟೇಲ್ಸ್ ಬಂದ್ರೆ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಉಳ್ಕೊಂಡಿದೆ ಅಂತ. ಸೊ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದು ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಲ್ಲ ಅಂತ. ಓಕೆ, ಸೊ ಇದು ಒಂದು ಮೆಥಡ್. ಸೊ ಇನ್ನ ಇಲ್ಲಿ ಎರಡು ಮೆಥಡ್ ಇದೆ. ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ. ಸೊ ಸರ್ಚ್ ಬೈ ಡೀಟೇಲ್ಸ್ ಅನ್ನು ನೋಡ್ಬೋದು. ನಿಮ್ಮ ನೇಮು, ನಂತರ ನಿಮ್ಮ ರಿಲೇಟಿವ್ ನೇಮು, ಮತ್ತೆ ಇಲ್ಲಿ ನೀವು ಮ್ಯಾಂಡೇಟರಿ ಅದು ಸ್ಟಾರ್ ಯಾವ್ದಿದೆ ಅದನ್ನ ಮಾತ್ರ ನೀವು ಹಾಕ್ತಾ ಹೋಗಿ. ನಂತರ ಇಲ್ಲಿ ಕರೆಂಟ್ ಏಜು, ನಂತರ ನಿಮ್ಮ ಜೆಂಡರು, ನಂತರ ಇಲ್ಲಿ ಸ್ಟೇಟು, ಡಿಸ್ಟಿಕ್ ಮತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಹಾಕಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಾದ ನಂತರ ಅಗೈನ್ ಈ ತರ ಡೀಟೇಲ್ಸ್ ನಿಮ್ಗೆ ಬರುತ್ತೆ. ಸೊ ಈ ತರ ಡೀಟೇಲ್ಸ್ ಬಂದ್ರೆ ನಿಮ್ಮ ಹೆಸರು ಇದೆ ಅಂತ. ಸೊ ಇದು ಸೆಕೆಂಡ್ ಮೆಥಡ್. ಇನ್ನೊಂದು ಮೆಥಡ್ ಏನಂದ್ರೆ ಇಲ್ಲಿ ನೋಡ್ಬೋದು ಸರ್ಚ್ ಬೈ ಮೊಬೈಲ್ ಅಂತ ಇದೆ. ಸೊ ಸರ್ಚ್ ಬೈ ಮೊಬೈಲ್ ಮೇಲೆ ನೀವು ಈ ತರ ನೀವು ಚೆಕ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರು ನಿಮ್ಮ ವೋಟರ್ ID ಜೊತೆ ಎಪಿಕ್ ಜೊತೆ ಲಿಂಕ್ ಆಗಿರ್ಬೇಕು. ಓಕೆ, ಸೊ ಲಿಂಕ್ ಆಗಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಂತರ ಮೊಬೈಲ್ ನಂಬರ್ನ ಹಾಕಿದ್ರೆ ಇಲ್ಲಿ ಸೆಂಡ್ OTP ಅಂತ ಇದೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಅಂದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವಿತ್ ಎಪಿಕ್ ಜೊತೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಜೊತೆ ಮೊಬೈಲ್ಗೆ OTP ಹೋಗುತ್ತೆ. OTP ನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡಿ ಜಸ್ಟ್ ಸೆಂಡ್ OTP ನ ಕ್ಲಿಕ್ ಮಾಡ್ತೀನಿ. ಸೊ ನಂತರ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಇಲ್ಲಿ ನಂತರ ಏನ್ ಮಾಡಿ OTP ನ ಎಂಟರ್ ಮಾಡ್ಕೊಳ್ಳಿ. OTP ನ ಎಂಟರ್ ಮಾಡಿದಂತ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ನಿಮ್ಮ ಡೀಟೇಲ್ಸ್ ಹೀಗೆ ಬರುತ್ತೆ. ಓಕೆ, ಅದೇ ಈ ಡೀಟೇಲ್ಸ್ ಬಂತು ಅಂದ್ರೆ ನಿಮ್ಗೆ ನಿಮ್ಮ ವೋಟರ್ ID ಇದೆ ಅಂತ. ಓಕೆನಾ, ಸೊ ಇದು ಥರ್ಡ್ ಮೆಥಡ್. ಓಕೆ, ಸೊ ಒಂದು ನಿಮ್ಮ ಎಪಿಕ್ ನಂಬರ್ ಇಂದ ಹುಡ್ಕೋದು, ಇನ್ನು ನಿಮ್ಮ ಡೀಟೇಲ್ಸ್ ಇಂದ ಹುಡ್ಕೋದು, ಇನ್ನೊಂದು ಸರ್ಚ್ ಬೈ ಮೊಬೈಲ್, ಇನ್ನೊಂದು ಸರ್ಚ್ ಬೈ ಬಾರ್ ಆರ್ QR ಕೋಡ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಐಕಾನ್ ಇದೆಯಲ್ಲ ಬಾರ್ ಕೋಡ್, ಅಲ್ಲಿ ನೋಡ್ಬೋದು ನೀವು ಕೆಳಗಡೆ ಸ್ಕ್ಯಾನ್ QR ಆರ್ ಬಾರ್ ಕೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನಿಮ್ಗೆ ನಿಮ್ಮ ವೋಟರ್ ಐಡಿಯಲ್ಲಿ ಬಾರ್ ಕೋಡ್ ಇರುತ್ತೆ. ಸೊ ಆ ಬಾರ್ ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಇಲ್ಲ ನಿಮ್ಮ ವೋಟರ್ ಲಿಸ್ಟ್ ಡೀಟೇಲ್ಸ್ ಬರುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಇಷ್ಟು 4 ಮೆಥಡ್ ಇದೆ ನಿಮ್ಮ ನೇಮು ವೋಟರ್ ಲಿಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ. ಸೊ ಇನ್ ಕೇಸ್ ನಿಮ್ದು ಬರ್ತಿರೋ ಡೀಟೇಲ್ಸ್ ಅಂದ್ರೆ ನಿಮ್ಮ ವೋಟರ್ ಲಿಸ್ಟ್ ಇಂದ ಯಾವ ಬೂತ್ ಅಲ್ಲಿ ನಿಮ್ಮ ವೋಟರ್ ಇತ್ತು ಸೊ ಅಲ್ಲಿಂದ ಡಿಲೀಟ್ ಆಗಿರುತ್ತೆ. ಸೊ ಅದನ್ನ ನೀವು BLOಗೆ ತಿಳಿಸಿ ನೀವು ಫಾರ್ಮ್ ನಂಬರ್ 6 ಅನ್ನ ಮತ್ತೆ ಫಿಲ್ ಮಾಡಿ ಹೊಸ ಅಪ್ಲಿಕೇಶನ್ ನ ಹಾಕ್ಬೋದು. ಈ ವಿಡಿಯೋದಲ್ಲಿ ನಾವು ಈಗ ECI ನೆಟ್ ಇಂದ ಅಂದ್ರೆ ಎಲೆಕ್ಷನ್ ಕಮಿಷನ್ ಇಂದ ಏನ್ ಮೆಸೇಜ್ ಬಂದಿದೆ, ನಿಮ್ಮ ಲಿಸ್ಟ್ ಅಂದ್ರೆ ನಿಮ್ಮ ಹೆಸರನ್ನ ನೀವು ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನ ಹೇಗೆ ನಾವು ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.